ಜಾತ್ರೆಲು ಸಂತೆಲು ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು. ಗಸ್ತು ಹೊಡೆವ ಚಂದ್ರ ಬಂದ ಕೇಳುತ್ತ ಮಾಮೂಲು, ಕೊಟ್ಟು ಕಳಿಸೋಣ ಒಂದು ಕವಿತೆಯ ಸಾಲು. ನನ್ನಾಸೆಯು ನಿನ್ ರಾಂಗ್ ನಿನ್ನಾಸೆಯು ನಂದೂನು ಹೌದಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ, ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ, ಈ ಸ್ವಪ್ನದ ಸಂಚಾರ ಸಾಕಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಹೇಗಿತ್ತು ಹಾಡು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರ್ರಿಪ್ಲೇಸಬಲ್ ವೈಬ್ಸ್. ಹಾಡು ಚೆನ್ನಾಗಿತ್ತಲ್ವಾ? ನನ್ನ ಫೇವ್ರೆಟ್ ಸಾಂಗ್. ಹಾಡಿನ ಸಾಲುಗಳನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಐ ನೋ, ಬಟ್ ಈ ಸಾಲುಗಳು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಪ್ರತಿಯೊಂದು ಸಾಲನ್ನ ನಾನು ಫೀಲ್ ಮಾಡಿ ಹಾಡ್ತೀನಿ, ಅಷ್ಟು ಇಷ್ಟ. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ಯಾ, ಗೆಟ್ ಬ್ಯಾಕ್ ಟು ಅವರ್ ಡೈಲಿ ವರ್ಕ್. ಇದೇನಪ್ಪ ಈ ವರ್ಕ್ನ ಹೀಗೆಲ್ಲ ಶೇರ್ ಮಾಡ್ಕೊತಾ ಇದ್ದಾರೆ ಇವರು ಅಂದ್ಕೊಂಡಿದ್ದೀರಾ? ನಾನು ಮುಂಚಿನ ವೀಡಿಯೋದಲ್ಲೇ ಹೇಳಿದ್ದೀನಿ, ನನ್ನ ಒಂದು ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗಿಷ್ಟ. ಕೆಲವರು ಅಂದರೆ ಪರಿಚಯ ಇರೋರೆ ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಕೇಳಿದರು. ಅಂಥವರು ನೋಡೋದು ಬೇಡ ಅಷ್ಟೇ. ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂದರೆ ಇಲ್ಲ. ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಯೂಟ್ಯೂಬ್ನಲ್ಲಿ ಬಹಳಷ್ಟು ಜನ ತುಂಬ ವಿಡಿಯೋಸ್ ಮಾಡಿ ಹಾಕ್ತಾರೆ. ಅದರಲ್ಲಿ ಏನು ವಿಶೇಷ ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನು ವಿಶೇಷ ಅಂತ ಅನ್ನಿಸೋರಿಗೆ ವಿಶೇಷವಾಗಿರೋದನ್ನ ಹುಡ್ಕೊಂಡು ನೋಡೋದ್ರಲ್ಲಿ ಅಭ್ಯಂತರ ಏನೂ ಇಲ್ಲ. ನಿಮ್ಮ ಫೋನು ನಿಮ್ಮ ಇಷ್ಟ. ಹಾಗೆ ನನ್ನ ಫೋನು ನನ್ನ ಇಷ್ಟ ಅಷ್ಟೇ, ಬೇರೆ ಏನಿಲ್ಲ. ಪ್ರೀತಿಯಿಂದ ನೋಡೋರಿಗೆ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ತೊದಲ್ತಾ ಇದ್ದೀನಿ ನಾನು ಈ ನಡುವೆ, ಏನೋ ಅಂತ ಗೊತ್ತಿಲ್ಲ. ವಾಯ್ಸ್ ಓವರ್ ಮಾಡುವಾಗ, ಮಾತಾಡುವಾಗ ಸಮ್ವೇರ್ ಲಿಟಲ್ ಬಿಟ್ ಕಾನ್ಷಿಯಸ್ ಆಗ್ತಿದ್ದೀನಿ ಅನಿಸುತ್ತೆ. ಓಕೆ, ಸರಿ ಹೋಗ್ಬೋದು ಮುಂದೆ ಹೋಗ್ತಾ ಹೋಗ್ತಾ. ಇಲ್ಲಿ ಮೊಳಕೆ ಕಾಳು ಕಟ್ಟಿದೆ. ನೀವಾಗಲೇ ಒಂದು ಬಾಕ್ಸ್ ನೋಡಿದ್ರಲ್ಲ, ಅದು ಪೋರ್ಟಿಕೋನಲ್ಲಿ ನನ್ನ ತಂಗಿ ತಂದುಕೊಟ್ಲು ನನಗೆ. ಅದೆಷ್ಟು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಗಾರ್ಲಿಕ್ ಬಾಕ್ಸ್ ಅದು, ಬೆಳ್ಳುಳ್ಳಿ ಸ್ಟೋರ್ ಮಾಡೋಕ್ಕೆ ಇರುವಂಥದ್ದು. ನಾನು ಅದನ್ನು ಬೆಳ್ಳುಳ್ಳಿ ಸ್ಟೋರ್ ಮಾಡೋದು ಒಂದು ಬಿಟ್ಟು ಬೇರೆ ಎಲ್ಲ ಥರ ಯೂಸ್ ಮಾಡ್ಕೊತೀನಿ. ಬಿಸ್ಕೆಟ್ ಹಾಕಿಟ್ಟಿರ್ತೀನಿ, ಅಥವಾ ಈ ಥರ ಮೊಳಕೆ ಕಾಳು ಹಾಕಿಟ್ಬಿಡ್ತೀನಿ. ನನಗೆ ಮೊಳಕೆ ಕಾಳನ್ನ ಬಾಕ್ಸಲ್ಲಿ ಕಟ್ಟೋಕ್ಕಿಂತ ಈ ಥರ ಬಟ್ಟೆಲಿ ಕಟ್ಟಿದರೆ ಇಷ್ಟ ಆಗುತ್ತೆ. ಸುಮಾರು ಸಲ ನಾನು ಬಾಕ್ಸಲ್ಲಿ ಕಟ್ಟಿ ನೋಡಿದ್ದೀನಿ. ಅಂದರೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ರೆ ಅದು ಮೊಳಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಮೊಳಕೆ ಕಾಳು ಬಾಕ್ಸು ಕೂಡ ನಾನು ಟ್ರೈ ಮಾಡಿದ್ದೀನಿ. ಬಟ್ ಇಷ್ಟು ಚೆನ್ನಾಗಿ ನನಗೆ ಬರಲಿಲ್ಲ. ಮೇ ಬಿ ನಮ್ಮ ವೆದರ್ಗೆ, ನಮ್ಮ ಮನೆ ವೆದರ್ಗೆ ಬರಲ್ಲ ಏನೋ ಹಾಗೆ. ಅದಕ್ಕೋಸ್ಕರ ಈ ಬಾಕ್ಸಲ್ಲಿ ನಾನು ಟ್ರೈ ಮಾಡಿದೆ. ಬಟ್ಟೆಲಿ ಕಟ್ಟಿಟ್ಬಿಟ್ಟು ಒಂದಿನ ಪೂರ್ತಿ ನೋಡಿದವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಟ್ ವಾಸ್ ಲೈಕ್ ದಿಸ್. ತುಂಬ ಚೆನ್ನಾಗಿತ್ತು. ಮಂಗಳವಾರ ನೈಟು ನಾನು ನೆನೆ ಇಟ್ಟಿದ್ದು. ಬುಧವಾರ ಬೆಳಗ್ಗೆ ಆ ನೀರೆಲ್ಲ ತೆಗೆದು ಸ್ಟ್ರೈನ್ ಮಾಡಿ ಡ್ರೈ ಮಾಡಿ, ಸ್ವಲ್ಪನೂ ಮಾಯಿಶ್ಚರ್ ಇರಬಾರ್ದಾಗೆ ನೀರೆಲ್ಲ ತೆಗೆದು ಆ ಬ್ಯಾಗ್ ಒಳಗಡೆ ಹಾಕಿ ಸುತ್ತಿ ಗಾರ್ಲಿಕ್ ಬಾಕ್ಸ್ ಒಳಗಡೆ ಹಾಕಿ ಮುಚ್ಚಿಟ್ಟಿದ್ದೆ. ಗುರುವಾರ ಬೆಳಗ್ಗೆ ನೋಡೋವಾಗ ಅಷ್ಟು ಚೆಂದ ಮೊಳಕೆ ಬಂದಿತ್ತು. ನನಗೆ ತುಂಬ ಖುಷಿಯಾಯಿತು ಮೊಳಕೆ ಕಾಳು ನೋಡಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಕಾಳು ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಾಗೂ ಸಹ ಇತ್ತು. ಆ್ಯಂಡ್ ಇಲ್ಲಿ ಮಸಾಲ ಕಾಳುಳ್ಳಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ ಇದಿಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಸಾಂಬಾರು ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಇಷ್ಟು ಹಾಕ್ಕೋಬೇಕು.
ಎಲ್ಲ ರುಚಿಗೆ ತಕ್ಕಷ್ಟು ನಾವು ಮನೇಲಿ ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀವಿ ಅದನ್ನು ನೋಡಿಕೊಂಡು ಪ್ರತಿಯೊಂದನ್ನು ಅಳತೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ 4 ಜನಕ್ಕೆ 2 ಹೊತ್ತಿಗೆ ನಾನು ಮೊಳಕೆ ಕಾಳಿನ ಹುಳಿ ಮಾಡ್ತಿರೋದ್ರಿಂದ ನಾನೆಲ್ಲ 1 ಸ್ಪೂನ್ 1 1/2 ಸ್ಪೂನ್ ಚಿಲ್ಲಿ ಪೌಡರ್ನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಸಾಂಬಾರು ಪುಡಿ 1 1/2 ಸ್ಪೂನ್ ತೊಗೊಂಡಿದ್ದೀನಿ. ಸೊ ತೆಂಗಿನಕಾಯಿ ಅರ್ಧ ಚಿಪ್ಕಿನ ಸ್ವಲ್ಪ ಕಡಿಮೆ, 1 1/2 ಕಪ್ಪಷ್ಟು ತುರಿ ಆದರೂ ತೊಗೋಬೋದು, 2 ಈರುಳ್ಳಿ, 2 ಟೊಮೆಟೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಮಸಾಲೆ ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಂಡಾದಮೇಲೆ ರುಬ್ಕೊಂಡಾದಮೇಲೆ ಮೊಳಕೆ ಕಾಳನ್ನು ಎಣ್ಣೆಲಿ ಹಾಕಿ ಸ್ವಲ್ಪ ಬಾಡಿಸ್ಬೇಕು ಲೈಟಾಗಿ, ತುಂಬ ಜಾಸ್ತಿ ಬ್ರೌನಿಷ್ ಆಗೋಕ್ಕೆಲ್ಲ ಬಿಡಬಾರ್ದು. ಆ್ಯಂಡ್ ಅದು ಎಣ್ಣೆಲಿ ಬಾಡೋವಾಗ ಗಟ್ಟಿ ಸಹ ಆಗಬಾರ್ದು. ಆ ಥರ ನೋಡಿಕೊಂಡು ಅದನ್ನು ಬಾಡಿಸ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಎಷ್ಟು ಬೇಕಷ್ಟು. ನಮ್ಮ ಮನೇಲಿ ಹುಳಿ ಸಾರು ಎಲ್ಲ ಗಟ್ಟಿ ಇದ್ದರೆ ಇಷ್ಟ. ನಾನು ತುಂಬ ತೆಳುಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ, ಆ ಥರ ಮೀಡಿಯಮ್ ಇದರಲ್ಲಿ ಮಾಡ್ತೀನಿ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾನು ಆನಿಯನ್ ಫ್ರೈ ಮಾಡೋಕ್ಕೆ, ಟೊಮೆಟೊ ಫ್ರೈ ಮಾಡೋಕ್ಕೆ ಸಾಲ್ಟ್ ಹಾಕಿದ್ದೆ, ನೋಡ್ಕೊಂಡು ಹಾಕ್ಕೋಬೇಕು. ಆ ಥರ ಟೊಮೆಟೊಗೆ ಆನಿಯನ್ಗೆಲ್ಲ ಸಾಲ್ಟ್ ಹಾಕಿದರೆ ಸಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಚೆಕ್ ಮಾಡಿ ಮತ್ತೆ ಬೇಕಾದರೆ ಹಾಕ್ಕೊಳ್ಬೇಕು. ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸಾರು ಕುದಿಯೋವರೆಗೂ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ತೊಳೆದಿಡ್ತಾಯಿದ್ದೆ. ಇವತ್ತು ಅಡುಗೆ ಇದೆ, ಮೊಳಕೆ ಕಾಳಿನ ಹುಳಿ, ಅನ್ನ, ಲಂಚ್ಗೆ. ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಪಲ್ಯ, ಚಪಾತಿ. ಬನಾನಾ ಸೀಕರ್ಣಿ ಮಾಡೋಣ ಅಂದ್ಕೊಂಡೆ, ಬಟ್ ಹಣ್ಣಾಗಿರಲಿಲ್ಲ, ಅದು ಸ್ವಲ್ಪ ಗಟ್ಟಿಗೆ ಇತ್ತು. ಬಾಳೆಹಣ್ಣಿನ ಸೀಕರ್ಣಿ ನಮಗೆ ತುಂಬ ಇಷ್ಟ ಆಗುತ್ತೆ. ಬಾಳೆಹಣ್ಣಿನ ಸೀಕರ್ಣಿ, ಮ್ಯಾಂಗೋ ಸೀಕರ್ಣಿ ಪೂರಿ ಜೊತೆ, ಚಪಾತಿ ಜೊತೆ ನಮಗೆ ತುಂಬ ಇಷ್ಟ. ಪೂರಿ ಜೊತೆ ಮ್ಯಾಂಗೋ ಸೀಕರ್ಣಿ ಅಂತೂ ವೆರಿ ಟೇಸ್ಟಿ, ಚೆನ್ನಾಗಿರುತ್ತೆ. ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು. ನಾನು ಅಲ್ಲಲ್ಲೇ ಪಾತ್ರೆ ತೊಳ್ಕೊಂಬಿಡ್ತೀನಿ, ಜಾಸ್ತಿ ಹಾಕಕ್ಕೆ ಬಿಡಲ್ಲ. ಬಿಕಾಸ್ ಮತ್ತೆ ವರ್ಕ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಸಿಂಕ್ ಫುಲ್ ಪಾತ್ರೆ ಇದ್ದರೆ ಅದು ಒಂಥರ ಫ್ರಸ್ಟ್ರೇಟ್ ಆಗೋಗ್ಬಿಡುತ್ತೆ, ಏನು ಮಾಡೋಕ್ಕೂ ಮೂಡಾಗಲ್ಲ. ಫಸ್ಟ್ ಪಾತ್ರೆ ತೊಳೆದ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ, ಸುಸ್ತು ಆಗ್ತಾ ಇರುತ್ತೆ, ಬಾಡಿ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಾನು ಮನೆ ಕೆಲಸ ಅಂದರೆ ಹಂಗೆ ಅಲ್ವಾ, ಮಾಡ್ತಾನೇ ಇದ್ದರೆ ಮುಗಿಯೋದೇ ಇಲ್ಲ, ಎಷ್ಟಪ್ಪ ಮಾಡೋದು ಅನ್ನೋ ಫೀಲ್ ಒಂದೊಂದು ಸಲ ಬಂದ್ಬಿಡುತ್ತೆ. ಅದು ಬರಬಾರ್ದು ಅನ್ನೋ ಕಾರಣಕ್ಕೇ ಆವಾಗಲೇ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಹುಳಿ ಆಯಿತು, ತುಂಬ ರುಚಿಯಾಗಿ ಆಗಿತ್ತು. ಇದಕ್ಕೆ ಮುದ್ದೆ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾರೂ ಮುದ್ದೆ ಅಷ್ಟಾಗಿ ತಿನ್ನಲ್ಲ, ನಾನು ಒಬ್ಬಳೇ ಮುದ್ದೆ ತಿನ್ನೋದು. ನಾನು ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು, ಅದಕ್ಕೆ ನಾನು ಚಪಾತಿ, ಅನ್ನ ಇದೇ ಮಾಡಿಬಿಡ್ತೀನಿ. ಸೊ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೆ. ಚಪಾತಿಯಲ್ಲಿ ಹಿಟ್ಟೆಲ್ಲ ನೀಟಾಗಿ ಕಲಸಿಟ್ಕೊಂಡು ಎಲ್ಲ ಮುಗಿಸೋಷ್ಟ್ರೊಳಗಡೆ 7 ಆಗೋಯಿತು, 7 o'clock ಆಗೇ ಹೋಯಿತು. ನಾನು ರೆಡಿಯಾಗಿ ಫ್ರೆಶ್ ಆಗಿದ್ದೆ, ರೆಡಿ ಆಗಬೇಕಿತ್ತು. ಸ್ಯಾರಿ ಹಾಕ್ಕೊಬೇಕು. ಸೊ ಸ್ಯಾರಿ ಉಟ್ಕೊಳ್ಳೋದು ಅಂತಂದರೆ ನನಗೆ ತುಂಬ ಕಷ್ಟ. ನಾನು ಅಷ್ಟು ನೀಟಾಗಿ ಸ್ಯಾರಿ ಡ್ರೇಪ್ ಮಾಡೋಕ್ಕೆ ನಂಗೆ ಬರಲ್ಲ. ಉಟ್ಕೋತೀನಿ, ಇಲ್ಲ ಅಂತಲ್ಲ, ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾವಾಗಲೂ ಅದು ಸೊಂಟದಿಂದ ಮೇಲೆ ಎಳ್ಕೊತಾ ಇರಬೇಕು, ಸೆರಗು ಸರಿ ಮಾಡ್ಕೊತಾ ಇರಬೇಕು. ಥ್ರೂ ಔಟ್ ದ ಡೇ ಸ್ಯಾರಿ ಹಾಕ್ಕೊಂಡು ವರ್ಕ್ ಪ್ಲೇಸಲ್ಲಿ ಸ್ಯಾರಿ ಮೇಂಟೈನ್ ಮಾಡೋದು ಅಂತಂದರೆ ನಿಜವಾಗ್ಲೂ ಕಷ್ಟನೇ. ನನಗೆ ಕಷ್ಟನೇ ಪರ್ಸ್ನಲಿ, ಎಲ್ಲರಿಗೂ ಹೇಗೋ ಗೊತ್ತಿಲ್ಲ. ತುಂಬ ಜನ ಸ್ಯಾರಿ ಹಾಕ್ಕೊಂಡೆ ವರ್ಕ್ ಮಾಡ್ತಾರೆ, ಹೆಡ್ಸ್ ಆಫ್ ಅವ್ರಿಗೆ. ಬಟ್ ನನಗೆ ಕಷ್ಟ ಆಗುತ್ತೆ. ಆ್ಯಂಡ್ ನಂಗೆ ಕಂಫರ್ಟಬಲೇ ಇಲ್ಲ ಸ್ಯಾರಿ ಉಟ್ಕೊಂಡೆ ಅಂದರೆ ಸುಮ್ಮನೆ ಒಂದು ಕಡೆ ಕೂತಿರಬೇಕು, ಏನೋ ಒಂದು ಸ್ವಲ್ಪ ಓಡಾಡ್ಬೋದು ಅಷ್ಟೇ. ಥ್ರೂ ಔಟ್ ದ ಡೇ ನೀನು ಕೆಲಸ ಮಾಡೋಕ್ಕೆ ಸ್ಯಾರಿ ಉಟ್ಕೋ ಅಂತಂದರೆ ರಿಯಲಿ ಐ ಫೀಲ್ ವೆರಿ ಅನ್ಕಂಫರ್ಟಬಲ್. ಬಟ್ಟೆ ಅಂದರೆ ಹಾಗೆ ಅಲ್ವಾ, ನಾವು ಕಂಫರ್ಟಬಲ್ ಆಗಿರಬೇಕು, ಆ ಥರ ಬಟ್ಟೆನೇ ಹಾಕ್ಕೋಬೇಕು. ಸೊ ಚೆಕ್ ಮಾಡ್ತಾ ಇದ್ದೆ, ಬಾಳೆಹಣ್ಣು ಮೆತ್ತಗಾಕೆಷ್ಟು ಹಣ್ಣಾಗಿದೆಯಾ ಅಂತ. ಆಗಿರಲಿಲ್ಲ, ಇನ್ನೂ ಗಟ್ಟಿ ಇತ್ತು, ಅದಂಗೆ ಕಾಣಿಸ್ತಿತ್ತು ಹಣ್ಣಾದಂಗೆ, ಬಟ್ ಗಟ್ಟಿನೇ ಇತ್ತು. ಹಾಗಾಗಿ ಸೀಕರಣೆ ಕ್ಯಾನ್ಸಲ್. ಬೀಟ್ರೂಟ್ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಪಲ್ಯಕ್ಕೆ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್: ಆನಿಯನ್ಸ್ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಈರುಳ್ಳಿ,
ಕರಿಬೇವು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಅದೊಂಥರ ಫ್ಲೇವರ್. ನೀವು ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ ಅದು ಒಂದು ಸಲ ಟ್ರೈ ಮಾಡಿ. ಆಲ್ರೆಡಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಯು ನೋ ದ ಟೇಸ್ಟ್. ಇದು ಒಗ್ಗರಣೆ ಹಾಕಿ ಅದು ಬಾಯ್ಲ್ ಆಗೋಕ್ಕೆ ಬಿಟ್ಟು ಫ್ರೈ ಮಾಡಿಕೊಂಡು ಹಾಗೆ ಎಲ್ಲ ಸ್ಲ್ಯಾಬೆಲ್ಲ ಸವರಿಸ್ಬಿಟ್ಟೆ. ಆ್ಯಂಡ್ ಪಾತ್ರೆ ಎಲ್ಲ ಡ್ರೈ ಆಗಿರೋದನ್ನೆಲ್ಲ ಪಲ್ಯ ಆಗಿದ ತಕ್ಷಣ ಜೋಡಿಸಿಟ್ಟು, ಮತ್ತು ಎಲ್ಲರಿಗೂ ಲಂಚು ಬ್ರೇಕ್ಫಾಸ್ಟು ಪ್ಯಾಕ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಯಾರೂ ಮಾಡಲ್ಲ, ಎಲ್ಲ ತೊಗೊಂಡೋಗ್ಬಿಡ್ತೀವಿ ಮನೇಲಿ. ಎಲ್ಲರಿಗೂ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೆ. ಫಸ್ಟು ನನಗೆ ಮಾಡ್ಕೊಂಬಿಡ್ತೀನಿ, ಬಿಕಾಸ್ ನಾನು ಒಂದು ಸ್ವಲ್ಪ ಹೊತ್ತು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರೆ ಲಂಚ್ ಪ್ಯಾಕ್ ಮಾಡ್ಕೊಳ್ದೆ ಅವತ್ತು ನನಗೆ ಲಂಚೇ ಇರಲ್ಲ, ಲಂಚು ಇರಲ್ಲ, ಬ್ರೇಕ್ಫಾಸ್ಟು ಇರಲ್ಲ. ಅಲ್ಲೋಗಿ ನಿಯರ್ ಬೈ ಏನಾದರೂ ತರಿಸ್ಕೊಳ್ಳೋಣ ಅಂತಂದರೆ ಆರ್ಡ್ರ್ ಮಾಡಿ ತರಿಸೋ ಅಷ್ಟರಲ್ಲಿ ನನ್ನದು ಫ್ರೀ ಪೀರಿಯಡೇ ಮುಗ್ದೋಗ್ಬಿಟ್ಟಿರುತ್ತೆ, ಲಂಚ್ ಬ್ರೇಕೇ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಪಂಚಾಯ್ತಿನೇ. ಅದಕ್ಕೆ ಫಸ್ಟು ನನ್ನ ಲಂಚ್ ಬ್ಯಾಗ್ನ ರೆಡಿ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ಕಾಮಿಡಿ ಏನು ಗೊತ್ತಾ, ನಾನು ಎಷ್ಟು ಮರ್ಗುಳಿ ಅಂದರೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿರ್ತೀನಿ. ಸೋಫಾ ಮೇಲೆ ಬ್ಯಾಗ್ ಇರುತ್ತೆ, ಆ ಕಡೆ ಕಾಟ್ ಮೇಲೆ ನನ್ನದೊಂದು ಬ್ಯಾಗ್, ಆ ಲಂಚ್ ಬ್ಯಾಗ್ನ ಇಟ್ಟಿರ್ತೀನಿ. ಹೋಗೋವಾಗ ಅದನ್ನು ಎತ್ಕೊಂಡು ಹೋಗೋಕ್ಕೆ ಮರ್ತೋಗ್ಬಿಟ್ಟಿರ್ತೀನಿ. ಎಷ್ಟೊಂದು ಸಲ ಆ ಥರ ಮರ್ತುಬಿಟ್ಟು ಓಡೋಗ್ಬಿಟ್ಟಿರ್ತೀನಿ. ಅಷ್ಟು ಬ್ಯುಸಿ ಕೆಲಸ, ಟೈಮ್ ಕರೆಕ್ಟಾಗಿ ರೀಚ್ ಆಗಬೇಕು ಅನ್ನೋ ಇಂಟೆನ್ಷನು, ಎಲ್ಲಿ ಲೇಟ್ ಆಗಿಬಿಡುತ್ತೆ ಅನ್ನೋ ಭಯ. ಆ ಟೆನ್ಷನಲ್ಲಿ ಲಂಚ್ ಬ್ಯಾಗ್ನ ಸುಮಾರು ಸಲ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆವಾಗ ನನ್ನ ಫ್ರೆಂಡ್ಸು ಬೈಯೋರು, ಅಷ್ಟೆಲ್ಲ ಮಾಡಿ ಲಂಚ್ ಬ್ಯಾಗ್ ಎತ್ಕೊಳ್ದೆ ಬಂದಿದ್ಯಾ ನೀನು ಅಂತ. ಆದರೆ ಅದೊಂಥರ ಅಡ್ವಾಂಟೇಜೇ ಇರೋದು. ಎಲ್ಲರೂ ಇಷ್ಟು ಅವ್ರು ಫುಡ್ ಕೊಡೋರು. ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ಶೇರ್ ಮಾಡ್ಕೊತಿದ್ವಲ್ಲ ಲಂಚ್ ತಿಂದಿಲ್ಲ ಅಂತವಾಗ, ಅದೇ ಸಿನಾರಿಯೋ. ಚೆನ್ನಾಗಿರ್ತಾಯಿತ್ತು ಅದು ಒಂಥರ. ಬಟ್ ಇವಾಗ ನಾನು ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ನಾನು ಯಾರ ಜೊತೆನೂ ಅಷ್ಟು ಕ್ಲೋಸ್ ಇಲ್ಲ, ಬಿಕಾಸ್ ಹೊಸದಲ್ವಾ, ಇನ್ನೂ ಯಾರೂ ಅಷ್ಟು ಕ್ಲೋಸ್ ಆಗಿಲ್ಲ. ಕ್ಲೋಸ್ ಆದ್ರೂ ನಮಗೆ ಜೊತೆ ಕೂತು ಊಟ ಮಾಡೋಕ್ಕೆ ಟೈಮೇ ಸಿಗಲ್ಲ. ಒಬ್ಬೊಬ್ಬರು ಎಲ್ಲೆಲ್ಲೋ ಇರ್ತೀವಿ, ಒಬ್ಬೊಬ್ಬರು ಎಲ್ಲರೂ ಅವ್ರವ್ರ ಕ್ಲಾಸಲ್ಲಿ ಇರ್ತೀವಿ. ಸೊ ಚಪಾತಿ ಪಲ್ಯ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು, ಕಿಚನ್ ಎಲ್ಲ ಸವರಿಸಿ, ಪಾತ್ರೆ ಎಲ್ಲ ಜೋಡಿಸಿಟ್ಟು ಹೊರಟೆ ರೆಡಿಯಾಗಿ. ಹೋಗಬೇಕಾದ್ರೆ ದಾರಿಯಲ್ಲಿ ಇವತ್ತು ಆ್ಯಸ್ ಯೂಶ್ವಲ್ ನಾನು ನಿಮಗೆ ತೋರಿಸಿದ್ದೆ ಇನ್ನೊಂದು ವೀಡಿಯೋದಲ್ಲಿ, ಇದೇ ಸಂತೆನೇ ಫೋಕಸ್ ಮಾಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಬೋದು ಬೇಕಿದ್ರೆ. ನಮ್ಮ ಏರಿಯಾದಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ. ಸಾಯಿಬಾಬಾ ಟೆಂಪಲ್ ಸ್ಟ್ರೀಟ್ನಲ್ಲಿ ಸಂತೆ ಆಗುತ್ತೆ. ವ್ಯಾಪಾರಿಗಳು ಬಂದು ಅಲ್ಲಿ ತರಕಾರಿ ಎಲ್ಲ ಸಂತೆ ಅಂಗಡಿ ಹಾಕಿರ್ತಾರೆ. ಹೂವು ಏನು ಬೇಕು ಎಲ್ಲ ಸಿಗುತ್ತೆ ಅವತ್ತು, ಹಣ್ಣು ತರಕಾರಿ ಪ್ರತಿಯೊಂದು, ಸೊಪ್ಪು ಎಲ್ಲ. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ಸೊ ಡ್ಯೂಟಿ ಸ್ಟಾರ್ಟ್ ಆಯಿತು. ನನ್ನ ಫ್ರೀ ಪೀರಿಯಡ್ ಇತ್ತು, ಕೂತ್ಕೊಂಡು ಸ್ವಲ್ಪ ವರ್ಕೆಲ್ಲ ಮುಗಿಸ್ಕೊತಾ ಇದ್ದೆ. ಕರೆಕ್ಷನ್ಸು ಆ್ಯಂಡ್ ಸಿಸ್ಟಮಲ್ಲಿ ಏನೇನು ವರ್ಕ್ ಇರುತ್ತೆ, ಕ್ವೆಶ್ಚನ್ ಪೇಪರ್ ಸಹ ಆಗಿತ್ತು. ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಮಾಡಲೇಬೇಕಲ್ಲ, ಸ್ವಲ್ಪ ಮಿಸ್ಟೇಕ್ ಆದ್ರೂ ಇಡೀ ಪ್ರಿಂಟ್ ಮಿಸ್ಟೇಕ್ ಬಂದುಬಿಡತ್ತೆ, ಇಡೀ ಎಲ್ಲ ಕ್ವೆಶ್ಚನ್ ಪೇಪರ್ ಮಿಸ್ಟೇಕ್ ಬಂದುಬಿಡುತ್ತೆ. ಆಮೇಲೆ ಅದೆಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಮತ್ತೆ ಚೆಕ್ ಮಾಡ್ಕೊತಾ ಇರ್ತೀನಿ. ಆಲ್ರೆಡಿ ಅಲ್ಲಿ ಕ್ಲಾಸ್ ನಡೀತಾ ಇತ್ತು, ಸ್ಟಿಲ್ ನಾನು ಕೂತ್ಕೊಂಡಿದ್ದೆ. ನನ್ನ ಫ್ರೀ ಪೀರಿಯಡ್ ಇರೋದ್ರಿಂದ ನಾನು ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ. ನಾನೇನು ಸ್ಟಾಫ್ ರೂಮ್ ದೂರ ಇದೆ, ಮೇಲೆ ಹೋಗಬೇಕು. ಸರಿ ಬಿಡು, ನನ್ನ ಕ್ಲಾಸ್ ಇಲ್ಲೇ ಇದೆಯಲ್ಲ, ಇಲ್ಲೇ ಕೂತ್ಕೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ನ. ನಾನು ಈ ಕ್ಲಾಸ್ ಟೀಚರು, ಗ್ರೇಡ್ 1A ಕ್ಲಾಸ್ ಟೀಚರ್ ನಾನು. ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನೇನೋ ಮಾಡ್ತಿರ್ತಾರೆ ಪಾಠ ಮಾಡೋವಾಗ, ಫೋಕಸ್ಸೇ ಇರಲ್ಲ. ಅದಕ್ಕೆ ನೋಡಿ ನಾನು ನೋಡಿ ಕಣ್ಣು ಸನ್ನೆ ಮಾಡಿದ್ರೆ ಸಾಕು, ಅಲರ್ಟ್ ಆಗಿಬಿಡ್ತಾರೆ ನಮ್ಮ ಪುಟಾಣಿಗಳು. ಯಾಕೋ 2 ದಿವಸದಿಂದ ಕಂಟಿನ್ಯೂಸ್ಲಿ ಸಿಸ್ಟಮ್ ನೋಡ್ತಾ ಇರೋದಕ್ಕೋ ಏನೋ ಕಣ್ಣು ಸ್ವಲ್ಪ ಉರಿ ಆಗ್ತಾ ಇತ್ತು. ನೋಡಿಕೊಂಡೆ. ಇವನೇನಂದರೆ ನನ್ನ ಸ್ಟೂಡೆಂಟ್, ಇವನಿಗೇನಂದರೆ ಅವನಿಗೆ ಗೊತ್ತು ಇನ್ನೇನು ಲಾಸ್ಟ್ ಪೀರಿಯಡ್ ಆಗೋಗ್ತಿದೆ ಅಂತ. ಬ್ರೇಕ್ ಪೀರಿಯಡ್ ಬರೋಕ್ಕೆ ಮುಂಚೆನೇ ಅವನಿಗೆ ಡೈರಿ ಸೈನ್ ಆಗೋಗ್ಬಿಡ್ಬೇಕು. ಲಾಂಗ್ ಬೆಲ್ ಆಗೋಕ್ಕೆ ಮುಂಚೆನೇ ಡೈರಿ ಪೀರಿಯಡ್ ಅಂತಲೇ ಇರುತ್ತೆ, ಅದಾಗಕ್ಕೆ ಮುಂಚೆನೇ ಅವನಿಗೆ ಡೈರಿ ಸೈನ್ ಆಗೋಗ್ಬಿಡ್ಬೇಕು. ಅವನು ಆರಾಮಾಗಿ ಕೂತ್ಕೊಂಡ್ಬಿಡ್ಬೇಕು.
ಮನೆಗೆ ಹೋಗೋಕ್ಕೆ ಎಷ್ಟು ಅರ್ಜೆಂಟ್ ಅವ್ರಿಗೆ. ಸೊ ಡ್ಯೂಟಿ ಮುಗೀತು, ಮನೆಗೆ ಬಂದೆ. ಮನೆಗೆ ಬರ್ತಾ ಇದ್ದಂಗೆ ನನ್ನ ಮಕ್ಕಳಿಗೆ ಏನು ಕೆಲಸ ಮಾಡಿದ್ರಿ, ಏನೇನು ಮಾಡಿದ್ದೀರಾ ಇಲ್ಲ ಎಲ್ಲ ವಿಚಾರಿಸ್ಕೊತಾ ಇರ್ತೀನಿ. ಅವ್ರ ಕಾಲೆಳಿತಾ ಇರ್ತೀನಿ, ಕಾಮಿಡಿ ಮಾಡ್ತಿರ್ತೀನಿ. ಅವ್ರಿಗೆ ಅರ್ಥ ಆಗಲ್ಲ. ಅವರು ಕಾಲೇಜಿಂದ ಆಗ್ತಾನೆ ಬಂದು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆಗಿರುತ್ತೆ ಅಷ್ಟೇ. ಮಲ್ಕೊಂಡಿರ್ತಾರೆ, ಇಲ್ಲ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ. ನಾನು ಹೋಗಿದ ತಕ್ಷಣ ಅವ್ರ ಕಾಲು ಎಳೆಯೋದು, ಆಮೇಲೆ ಅವ್ರನ್ನ ರೇಗಿಸ್ಬಿಟ್ಟು ನನ್ನ ಪಾಡಿಗೆ ಹಾಡು ಹೇಳ್ಕೊಂಡಿರೋದು. ಹಾಡು ಹೇಳ್ತಾ ಇದ್ದೀನಿ, ಉಯ್ಯಮ್ಮ ಹಾಯ್ ಹಾಯ್ ಮೆತ್ತ ಮರಿಗೈ ಅಂತ. ಅದಕ್ಕೆ ನನ್ನ ಮಗಳಿಗೆ ಕೋಪ ಬರ್ತಾ ಇತ್ತು. ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ, ಬ್ಯಾಗ್ ಚೇಂಜ್ ಮಾಡಿ ಜಿಮ್ಗೆ ಹೊರಟೆ. ಆನ್ ದ ವೇ ನಮ್ಮ ಪಕ್ಕದ ಸ್ಟ್ರೀಟಲ್ಲಿ ಹಲಸಿನ ಮರದಲ್ಲಿ ಎಷ್ಟು ಹಲಸಿನ ಹಣ್ಣು ಬಿಟ್ಟಿತ್ತು ಗೊತ್ತಾ. ಹಾಗೆ ಒಂದು ಕಡ್ಡಿ ತೆಗೆದು ಚುಚ್ಚಿಬಿಟ್ರೆ ಅದು ಬಿದ್ದೋಗೋ ಸ್ಟೇಜು. ಅದು ಬಿದ್ದರೆ ಅಲ್ಲಿ ಪಾಲಾಗುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಪಾಡಿಗೆ ನಾನು ಜಿಮ್ಗೆ ಹೊರಟ್ಬಿಟ್ಟೆ. ಜಿಮ್ಗೆ ಹೋಗೋ ವೇನಲ್ಲಿ ಖರ್ಜೂರ ಹಣ್ಣು ಇಟ್ಕೊಂಡಿದ್ರು. ಕೇಳಿದೆ ಎಷ್ಟು ಅಂತ. 1/4 kg 160. ಓ ಮೈ ಗಾಡ್, ನಿಜ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಷ್ಟು ಕಾಸ್ಟ್ಲಿ ಗೊತ್ತಾ. ಅದ್ರ ಬದಲು ನಾನ್ ವೆಜ್ಜೇ ಕಮ್ಮಿ ಅನಿಸುತ್ತೆ. ಸೊ ಜಿಮ್ ಮುಗಿಸಿ ಮನೆಗೆ ಬರಬೇಕಾದ್ರೆ ನಾನು ನನ್ನ ಜಿಮ್ ಬಡಿ ಹೋಗಿ ಲೆಮನ್ ಟೀ ಕುಡ್ಕೊಂಡು ಬಂದ್ವಿ. ರಾಮಚಂದ್ರಪುರ ಮೇನ್ ರೋಡಲ್ಲಿ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಲೆಮನ್ ಟೀ ತುಂಬ ಚೆನ್ನಾಗಿರುತ್ತೆ. ಆನ್ ದ ವೇ ಅಲ್ಲ, ಅಲ್ಲೋಗಿ ಕುಡ್ಕೊಂಡು ಬರ್ತೀವಿ. ಆ್ಯಂಡ್ ಅವ್ರು ನನ್ನ ಸ್ವಲ್ಪ ದೂರ ಡ್ರಾಪ್ ಮಾಡ್ತಾರೆ. ಕಾರ್ಡಿಯೋ ಮಾಡಿದ್ದೀರಾ, ಎಕ್ಸಸೈಸ್ ಮಾಡಿದ್ದೀರಾ, ಎಷ್ಟು ನಡೀತೀರಾ ಶ್ರುತಿ ನೀವು, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಡ್ರಾಪ್ ಮಾಡಿದರು. ಥ್ಯಾಂಕ್ ಯು ತುಳಸಿ. ಆ್ಯಂಡ್ ಇದು ನಮ್ಮ ಪ್ರಕಾಶ್ ಅಣ್ಣನ ಅಂಗಡಿ. ನನಗೆ ಪುಳಿಯೋಗರೆ ಪುಡಿ ಬೇಕಾಗಿತ್ತು, ತಗೊಳ್ಳೋಣ ಅಂತ ಹೋದೆ. ಪುಳಿಯೋಗರೆ ಪುಡಿ ತಗೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮುಗಿಸಿ ಟೆರೆಸ್ ಮೇಲೆ ಬಂದೆ. ಸ್ವಲ್ಪ ವಾಕ್ ಮಾಡೋಣ ಅಂತ ನಾನು ಮಕ್ಕಳೆಲ್ಲ ಟೆರೆಸ್ ಮೇಲೆ ಬಂದ್ವಿ. ಆ್ಯಂಡ್ ಟೆರೆಸ್ ಮೇಲೆ ಬಂದರೆ ಚಂದ ಮಾಮ ನೋಡಿ ಏನು ಚಂದ ಕಾಣಿಸ್ತಾ ಇದ್ದಾನೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯಾ.